ವಿಜಯಲಕ್ಷ್ಮಿ ಅವ್ರ ಜೊತೆ ಒಂದು ಒಳ್ಳೆ ಒಡನಾಟ ಇದೆ. ಸೊ ಗಟ್ಟಿಗೀತೆ ಹೆಣ್ಣು ಮಗಳು, ನಮ್ಗಂತೂ ಅವ್ರ ವರ್ಕು ಅವ್ರ ಹೋರಾಟ ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಜನ ಏನೇ ಮಾತಾಡ್ಲಿ ನಾನ್ ನಿಲ್ತೀನಿ ಅಂತ ನಿಂತರು, ನೀವು ಕೂಡ ಅವ್ರ ಜೊತೆ ಕಾಣಿಸ್ಕೊಂಡ್ರೆ ಒಂದಷ್ಟು ಅವ್ರ ಬಗ್ಗೆ ಹೇಳೋದಾದ್ರೆ ಮಾತೇ ಬರಲ್ಲ. ಅಂದ್ರೆ ಹೆಂಗ್ ಹೇಳದ್, ನನ್ಗೆ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಕೂಡ. ಮನ್ಸಿದೆಯಲ್ಲ, ಮಗು ಮನ್ಸು ಅವ್ರದ್ದು. ಪ್ರತಿಯೊಬ್ಬರನ್ನ ಒಂದೇ ತರ ನೋಡ್ತಾರೆ. ಎಲ್ರು ನನ್ನನ್ನಂತೂ ಭಾರಿ ಮುದ್ದಾಗಿ ಅಲ್ಲಿ ಸೆಟ್ಟಲ್ ಎಲ್ಲ ಟ್ರೀಟ್ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ಸ್ಕೊಂಡು. ಸೊ ಅವ್ರ ಬಗ್ಗೆ ಹೆಂಗ ಒಂಥರ ಡಿವೈನ್ ವುಮೆನ್ ಶಿ ಇಸ್, ಲೈಕ್ ವೆರಿ ಡಿವೈನ್ ಶಿ ಇಸ್. ಟೆಂಪಲ್ ಹೋಗ್ತಾರೆ, ಅವ್ರ ಜೊತೆ ಇದ್ರೆ ನಿಮ್ಗೆ ಅಷ್ಟೇ ಪಾಸಿಟಿವ್ ಆಗಿರ್ತೀರಾ ನೀವು ಅವ್ರ ಜೊತೆ. ಸೊ ಎಲ್ರು ಫುಲ್ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ಕೊಂಡು ಹಂಗಿರುವಂತ ಹೆಣ್ಮಗು ಅವರು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಮೆಟ್ ಹರ್. ಸೂಪರ್. ಹ್ಯೂಮನ್ ಬೀಯಿಂಗ್ ಶಿ ಇಸ್. ನಿಮಗೆ ಕೊಟ್ಟಿರೋ ಸಲಹೆಗಳೇನು ಅಂತ ಹೇಳಿ? ಈಗ ಕೊಡ್ತಾರಲ್ಲ, ಹಿಂಗಿರ್ಬೇಕಮ್ಮ, ಹಿಂಗಿರಿದು, ಅದೇ ಏನಾದ್ರು ಒಂದು ಹೇಳ್ತಾರೆ. ಇಲ್ಲ, ನಾವ್ ಅಷ್ಟು ಮಾತಾಡಿಲ್ಲ, ಬಟ್ ಶಿ ವಿಶ್ ದ ಬೆಸ್ಟ್ ಫಾರ್ ಮೀ. ಲೈಕ್ ಯಾವತ್ತಿದ್ರು ನೀನ್ ಚೆನ್ನಾಗಾಗು, ಸೊ ಐ ಆಲ್ವೇಸ್ ಬಿ ದೇರ್ ಫಾರ್ ಯು ಅನ್ನೋ ಒಂದು ಮಾತಿದೆಯಲ್ಲ, ನೀನ್ ಚೆನ್ನಾಗಾಗು, ಐ ಆಲ್ವೇಸ್ ಬಿ ದೇರ್ ಫಾರ್ ಯು. ಬ್ಯಾಂಗ್ಳೂರಲ್ಲಿ ಏನೇ ಇದ್ರು, ಇದನ್ನ ಯಾರೇ ಹೇಳ್ತಾರೆ, ಬ್ಯಾಂಗ್ಳೂರಲ್ಲಿ ಏನೇ ಇದ್ರು ಒಂದು ಕಾಲ್ ನನಗೆ ಮಾಡು, ಒಂದ್ ಕಾಲ್ ಮಾಡಿ, ನಿನ್ಗೆ ಏನೇ ಬೇಕು, ಎಲ್ಲೇ ಬೇಕು, ನಾನು ಕರ್ಕೊಂಡು ಹೋಗ್ತೀನಿ, ಅಥವಾ ಏನೇ ಇದ್ರು ನಾನು ಕಳ್ಸಿಕೊಡ್ತೀನಿ. ಹೌದಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ವೆರಿ 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 ಸ್ವೀಟ್ ಪರ್ಸನ್.